ಗೊಳ್ತದೆ ಅಂದ್ರೆ ಪ್ರತಿಯೊಬ್ಬರನ್ನ ರೋಮಾಂಚನ ಚಕಿತವನ್ನಾಗಿ ಮಾಡ್ತದೆ. ಅಷ್ಟು ಮಟ್ಟಿಗೆ ಅವರ ದುರಂತದ ಕಥೆಗಳು ಹೊರಗಡೆ ಬರುತ್ತೆ ಮಕ್ಕಳೇ. ದೆಹಲಿಯ ನಾಂಗಲ್ ಪಟ್ಟಣದಲ್ಲಿ ಇಬ್ರು ಅಣ್ಣ ತಮ್ಮಂದಿರಿದ್ದಾರೆ. ಒಬ್ನು ಅಮನ್ ಕಾಲಿಯಾ, ಇನ್ನೊಬ್ನು ಅಮಲ್ ಕಾಲಿಯಾ ಅಂತ ಹೇಳಿ. ಇಬ್ರು ಕೂಡ ಸೈನಿಕ ವೃತ್ತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪಾಪ ಒಂದೇ ಮನೆಯವರೇ. ದೊಡ್ಡವನಿಗೆ ಮದ್ವೆ ಆಗಿರುತ್ತೆ, ಎರಡನೇವನಿಗೆ ಆಗ್ತಾನೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿರ್ತಾನೆ. ಹೋಗ್ಬೇಕಾದ್ರೆ ಅವ್ರ ತಂದೆ ತಾಯಿಗಳು ಹೇಳಿರ್ತಾರೆ, ಕಂದ ಹೋಗ್ತಾ ಇದ್ದೀಯಾ, ಎಂಗೇಜ್ಮೆಂಟ್ ಆಗಿದೆ, ಮದುವೆ ಮಾಡ್ಕೊಂಡು ಹೋಗು ಅಂತ. ಅದಕ್ಕೆ ಆತ ಹೇಳ್ತಾನೆ, ಅಪ್ಪ ಹತ್ತೊಂದ್ ಕಡೆ ಪಾಕಿಸ್ತಾನದ ಪಾಪಿ ಸೈನಿಕರು ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವ್ರನ್ನ ಬಗ್ಬಡ್ದ ಆಮೇಲೆ ಬಂದ್ ಮದ್ವೆ ಹಾಕ್ತೀನಪ್ಪ ಅಂತ ಹೇಳ್ತಾನೆ. ಹೊರಟು ಬಿಟ್ಟಾಯ್ತು. ಮತ್ತೊಂದ್ ಕಡೆ ಕಾರ್ಗಿಲ್ ಪರ್ವತದ ಆ ಶಿಖರಗಳ ನಡುವೆ ಘೋರ ಯುದ್ಧ ನಡೀತಾ ಇದೆ. ಭಾರತೀಯ ಬಂಕರ್ಗಳ ಮೇಲೆ ಪಾಕಿಸ್ತಾನದ ಸೈನಿಕರುಗಳು ಬಾಂಬ್ಗಳನ್ನು ಹಾಕ್ತಿದ್ದಾರೆ ಮಕ್ಕಳೇ, ಗೊತ್ತಿರ್ಲಿ. ಇನ್ನೊಂದ್ ಕಡೆ ಆ ಎದುರಾಳಿಯಿಂದ ಬಂದಂತ ಗುಂಡುಗಳು ಭಾರತೀಯ ಸೈನಿಕರಿಗೆ ತಾಕ್ತಾ ಇದೆ. ಎದುರಾಳಿಗೆ ಇವರು ಕೂಡ ಎದುರು ಗುಂಡುಗಳನ್ನ ಹೊಡಿತಿದ್ದಾರೆ. ಅದೊಂದು ಘೋರ ಯುದ್ಧ. ಭಾರತ ಮತ್ತೆ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಪಾಕಿಸ್ತಾನ ಸೈನಿಕರು ಭಾರತೀಯ ಯೋಧರಿಗೆ ನಡೀತಾ ಇರುವಂತಹ ಯುದ್ಧದಲ್ಲಿ ಇಬ್ರು ಅಣ್ಣ ತಮ್ಮಂದ್ರು ಹೊರಡ್ತಾರೆ. ಇತ್ತೊಂದು ಕಡೆ ಅಮನ್ ಕಾಲಿಯಾ ಏನ್ ಮಾಡ್ತಾನೆ, ತನ್ನ ಬೆಟಾಲಿಯನ್ ಅನ್ನ ಕಟ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಹೋದಾಗ ಹತ್ತೊಂದ್ ಕಡೆ ಏನ್ ಎದುರಾಳಿಂದ ಬಂದಂತ ಗುಂಡು ಪಕ್ಕದಲ್ಲಿದ್ದಂತ ಇಬ್ರು ಸೈನಿಕರಿಗೆ ಎದೆಗೆ ಬೀಳುತ್ತೆ. ಬಿದ್ದವರಿಬ್ರು ಅಲ್ಲೇ ಪ್ರಾಣವನ್ನ ಬಿಡ್ತಾರೆ ಮಕ್ಕಳೇ. ರೊಚ್ಚಿಗೆದ್ದಂತ ಅಮನ್ ಕಾಲಿಯಾ ಏನ್ ಮಾಡ್ತಾನೆ, ಏಕಾಏಕಿ ಎದುರಾಳಿಗಳಿಗೆ ಗುಂಡನ್ನ ಹಾರಿಸ್ತಾರೆ. ಸುಮಾರು 20 ಮಂದಿಯನ್ನ ಕೊಂದು ಬಿಡ್ತಾನೆ. ಅದು ನಮ್ಮ ಭಾರತೀಯ ಯೋಧನ ಒಂದು ಶೌರ್ಯ ಪ್ರತೀಕವನ್ನ ಅಲ್ಲಿ ತೋರಿಸ್ತಾನೆ. ದುರಾದೃಷ್ಟವಶಾತ್ ಯಾವುದೋ ಒಂದು ಗುಂಡು ನುಸುಳಿ ಬಂದು ಅಮನ್ ಕಾಲಿಯನ ಹಣೆಗೆ ಬಿದ್ದ್ಬಿಡುತ್ತೆ. ಆ ಕ್ಷಣಕ್ಕೆ ಆತ ಅಲ್ಲೇ ಬಿದ್ದು ಪ್ರಾಣವನ್ನ ಬಿಟ್ಬಿಡ್ತಾನೆ, ವೀರ ಮರಣವನ್ನ ಹೊಂತಾನೆ ಮಕ್ಕಳೇ. ಈ ಒಂದು ನೋವು ಆ ತಂದೆ ತಾಯಿಗಳಿಗೆ ತುಂಬಾ ನುಂಗಲಾರದ ನೋವು ಆಯ್ತು. ಸ್ವಲ್ಪ ದಿನ ಆಯ್ತು, ಎರಡನೇವನ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿದ್ದ, ಅವನಾದ್ರೂ ವಾಪಸ್ ಬರ್ತಾನೆ ಅಂತ ಕಾಯ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು. ಮತ್ತೊಂದ್ ಕಡೆ ಜುಲೈ 9ನೇ ತಾರೀಕು 1999 ಆಸುಪಾಸ್ನಲ್ಲಿ ಒಂದು ಪತ್ರವನ್ನ ಬರೀತಾನೆ. ಅಪ್ಪ, ನಾನು 9ನೇ ತಾರೀಕು ದೆಹಲಿಗೆ ಬರ್ತಾ ಇದ್ದೀನಿ, ನಿಮ್ಮ ಇಷ್ಟದಂತೆ ಮದುವೆ ಹಾಕ್ತೀನಪ್ಪ ಅಂತ ಹೇಳಿ ತಂದೆಯ ಕೊನೆ ಆಸೆನ ತೀರಿಸ್ತೀನಿ ಅಂತ ಹೇಳಿ ಬರೆದಿರ್ತಾನಂತೆ. ದುರಂತ ಏನ್ ಗೊತ್ತಾ ಮಕ್ಕಳೇ, ಆ 9ನೇ ತಾರೀಕು ಆ ಪತ್ರ ಏನೋ ಬಂದು ತಂದೆ ತಾಯಿಗಳಿಗೆ ತಲುಪುತ್ತೆ. ಆದ್ರೆ ಮಗ ಬಂದು ತಲುಪೋದಿಲ್ಲ. ಕಾರಣ ಏನಂದ್ರೆ ಅವನು ಕೂಡ ಯುದ್ಧದಲ್ಲಿ ಪ್ರಾಣವನ್ನ ಬಿಟ್ಬಿಡ್ತಾನೆ. ದೇಶಕ್ಕೋಸ್ಕರ